ಮೀಡಿಯೋಕರ್ ಪೀಪಲ್ಗಳ ಸವಾಸವನ್ನ ನಾನು ಮಾಡಿದ್ರಿಂದಾಗಿ ತುಂಬ ದಿನ ಸಕ್ಸಸ್ ಆಗಿಲ್ಲ. ಅಂದರೆ ಒಂದು ಸಾಧಾರಣ ವ್ಯಕ್ತಿಗಳು ಅವ್ರ ಅವರೇಜ್ ಮೆಂಟ್ಯಾಲಿಟಿ ಇಷ್ಟೇ ಬದುಕು ಅಂತ ತಿಳ್ಕೊಂಡಿರೋರು ಸಹವಾಸ ಮಾಡಿದಾಗ ಅಷ್ಟೇ ಇರ್ತೀವಿ. ಥಿಂಕ್ ಬಿಗ್ ಆ್ಯಂಡ್ ಗ್ರೋ ರಿಚ್ ಹಿಂದೆ ಹೇಳಿದ್ದೀನಿ ನಾನು. ಹಾಗಾಗಿ ಅಸಾಧಾರಣ ವ್ಯಕ್ತಿಗಳ ಸಹವಾಸ ಮಾಡಬೇಕು. ಸರ್ ಎಲ್ಲಿ ಸಿಗ್ತಾರೆ ಸರ್ ನಮಗೆ ಅಸಾಧಾರಣ ವ್ಯಕ್ತಿಗಳು? ಲೆಜೆಂಡ್ಸ್ಗಳು ಎಲ್ಲಿ ಬೇಕಾದ್ರೆ ಸಿಗ್ತಾರೆ. ಈಗಂತೂ ಜಾಕ್ಮಾ ಲೆಜೆಂಡರಿ ಟಾಕ್ಸ್ ಅಂತ ಹೊಡೀರಿ, ಜಾಕ್ಮಾ ಟಾಕ್ಸ್ ಅಂತ ಹೊಡೀರಿ ಸಾಕು ಯೂಟ್ಯೂಬಲ್ಲಿ. ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್ ಹೇಗೆ ಏಷ್ಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ, ಚೀನಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ ರೂಪುಗೊಂಡ, ಫೋರ್ಬ್ಸ್ ಲಿಸ್ಟಲ್ಲಿ ಟಾಪ್ 20 ಒಳಗೆ ಹೇಗೆ ಬಂದ ಜಾಕ್ಮಾ. ಯಶಸ್ಸು ಕಂಡವ್ರ ಪಾತನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಹೋಗ್ಬಿಡ್ತೀವಿ. ಯಶಸ್ಸು ಕಂಡವ್ರು ಹೇಗೆ ಕಂಡ್ರು, ಅವ್ರು ಅನುಸರಿಸಿದ ಪಾತ್ ಯಾವುದು, ಅವ್ರು ಅನುಸರಿಸಿದ ರಿಸ್ಕ್ಗಳು ಯಾವುದು, ಅದನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಗೆದ್ದು ಬರ್ತೀವಿ. ಆ್ಯಂಡ್ ಸೆಲ್ಫ್ ಹೆಲ್ಪ್ ಬುಕ್ ಅಂತ, ಸಿರಿತನಕ್ಕೆ 13 ಹೆಜ್ಜೆ, ಶ್ರೀಮಂತರಾಗಬೇಕಾ 13 ಸ್ಟೆಪ್ ಇದೆ ಅಂತ ನೆಪೋಲಿಯನ್ ಹಿಲ್ ಅನ್ನೋರು ಬರೆದಿದ್ದಾರೆ. ಸುಮಾರು ಆ ಪುಸ್ತಕ 20 ಕೋಟಿ ಪುಸ್ತಕ ವ್ಯಾಪಾರ ಆಗಿದೆ ಅದು ಜಗತ್ತಿನಲ್ಲಿ. 20 ಕೋಟಿ ಜನಗಳು ಆ ಬುಕ್ ತಗೊಂಡಿರ್ಬೋದು. ಐ ಥಿಂಕ್ ಒಂದು 2 ಕೋಟಿ ಜನರು ಓದಿದ್ದಾರೆ. ಆ 2 ಕೋಟಿ ಜನರಲ್ಲಿ ಅಟ್ಲೀಸ್ಟ್ 20 ಲಕ್ಷ ಜನರ ಲೈಫ್ ಅವರು ರಿಚ್ ಆಗಿದೆ. ಅಂಥ ಪುಸ್ತಕಗಳನ್ನು ಓದೋಂಥದ್ದು. ಲೆಜೆಂಡರಿ ಮೂವಿಗಳು, ಸಚಿನ್ ತೆಂಡೂಲ್ಕರ್ ಬಗ್ಗೆ, ಮೇರಿ ಕೋಮ್ ಬಗ್ಗೆ, ಮಾರ್ಕ್ ಜುಕರ್ಬರ್ಗ್ ಬಗ್ಗೆ, ದೆನ್ ಎಲಾನ್ ಮಸ್ಕ್ ಬಗ್ಗೆ, ಇಂಥ ಮೂವಿಗಳು ನೋಡಿ. ನಿಮ್ಮೂರಲ್ಲೂ ಕೂಡ ನೆಗ್ಲೆಕ್ಟ್ ಯಾರೂ ಅಸಾಧಾರಣ ವ್ಯಕ್ತಿ ಇಲ್ಲ ಅಂತ ಅಲ್ಲ, ಇದ್ದವರನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಆರಂಭ ಮಾಡೋಣ.